ಯಾವುದು ಏನು ಹೇಳಿ ಬೋಳ್ ಕಾಳು ಇದಾವೆ ಹಿಡ್ದೇ ಸಣ್ಣ ಮಾಡವಲ್ಲ ಮಿಕ್ಸಿ ತಾನೆ ಹಾಕಲ್ದಾಗ ಮೆಲ್ಟ್ ಆಗುತ್ತಾ ಮೆಲ್ಟ್ ಆಗುತ್ತಾ ಇದು ಮೆಲ್ಟ್ ಆಗುತ್ತೆ ಎಲ್ಲ ಕೊಲ್ಸಿಡೋದ್ರಿಂದ ಮೆಲ್ಟ್ ಆಗುತ್ತೆ. ಗೋಧಿ ರವೆ, ಇದು ಕೊಬ್ಬರಿಕಾಯಿ, ಇದು ದೇಶಮದ ಬಜ, ಇದು ಓವಿನ ಕಾಳು, ಇದು ಗಸಗಸೆ, ಇದು ಶುಂಠಿ, ಇದು ಹಾಲು ಕಡಿ, ಇದು ಹಿಪ್ಲಿ, ಲವಂಗ, ಜಾಯಿಕಾಯಿ ಅದೆಲ್ಲ ಮಿಕ್ಸು, ಇದು ಜೀರಿಗೆ, ಇದು ಬೋಳ್ಕಾಳು, ಇದು ಉತ್ತಿತ್ತೆಕಾಯಿ, ಇದು ಇವೇ ಉಪ್ಪಿನಕಾಯಿ ಉತ್ತುತ್ತೆ, ಇದು ಬಾದಾಮಿ ಕಾಯಿ, ಇದು ಉತ್ತುತ್ತೆ, ಇದು ಬಾದಾಮಿ, ಇದು ಉತ್ತುತ್ತೆ, ದ್ರಾಕ್ಷಿ, ಕೆಂಪು ಕಲ್ಸಕ್ರೆ, ಬೆಲ್ಲ, ತುಪ್ಪ ಇಷ್ಟೇ ಸಾಕಾ? ಬೇಕು ಇಡ್ಬೇಕು. ಇದಿಷ್ಟು ಈ ಖಾರಕ್ಕೆ ಹಾಕ್ಬೇಕು. ಇವಿಷ್ಟು ಓದುವಾಗ ಇದು ಎಡೆ ಒತ್ತು ಅಲ್ಲ, ಇವು ಸುಮಾರು ಒಯ್ತೆ ಗಂಪು ಅವರ ಗಂಪಿ ಹಾಕು ಕೊಬ್ಬರಿ ತುರಿ ನಂಗೆ ಸ್ವಲ್ಪ ಹಾಕು, ಒಟ್ಟು ಹಾಕ್ಬೇಡ, ಒಟ್ಟು ಬೇಡ ಇರ್ತೈತೆ. ಸಾಕು ನೋಡ್ಕೊಳ್ಳೋಣ, ತೀರಾ ಕಾಯಿಂದ ಅದು ಸರಿಯಾಗಲ್ಲ. ಇದು ಗಲ್ಸ್ ನೋಡ್ಕೊಳ್ಳೋಣ, ಇದು ಅಷ್ಟು ಬೇಕು. ಬೇಕು ಹಾಕು, ಅದು ಬೇಕು ಒಂದೆರಡು ಸಾಕ. ಅದು ಓವಿನ ಕಾಳು ಹಾಕು, ಬೇಕು ಹಾಕು. ಇದು ಸ್ವಲ್ಪ ಹಾಕ್ಲಾ? ಅದು ಕಾಳು ಮೆಣಸಲ್ಲ, ಸ್ವಲ್ಪ ಹಾಕು. ಶುಂಠಿ, ಈ ಶುಂಠಿ ಹಾಕು. ಕಾಳು ಮೆಣಸ ಜಾಸ್ತಿ ಹಾಕ್ಬೇಕು, ಶುಂಠಿ ಸ್ವಲ್ಪ ಕಡಿಮೆ ಹಾಕ್ಬೇಕು. ಇದಿಷ್ಟು ಇಲ್ಲಿ ಇಟ್ಟಿಡು. ಅದು ಇದು ದೇಶಮದ ಬಜ ಹಾಕು, ಇದೆಲ್ಲ ಇದಷ್ಟು ಹಾಕ್ತೀನಿ. ಹಾಕು ಗಸಗಸಲೆ, ಹಾಲು ಕಡ್ಡಿ, ಹಾಲು ಕಡ್ಡಿ ಸ್ವೀಟ್ ಇರುತ್ತಾ? ಇಲ್ಲ ಹಿಪ್ಪಲೆ, ಇದು ಜೀರಿಗೆ ತಂಪರು ಇದ್ರಲ್ಲಿ ಹೀಟು ತಂಪು ಎರಡು ಸೇರ್ತಾ ಈ ಬೆಲ್ಲ ಹಾಕ್ಲಾ? ಬೆಲ್ಲ ಎಲ್ಲ ಹಾಕ್ಲಿ, ಅದನ್ನು ಕೊಳ್ಳಿಡಿ. ಇದು ವಧು ಸಿಗೋದು ಯಾವ್ದು ಜಾಸ್ತಿ? ರವೆನಾ ಬೆಲ್ಲ? ಕಾಯಿ ಕೊಬ್ಬರಿ ನೋಡಿ, ಹಾಕು ಬೇಕು ಹಾಕು. ಮತ್ತೆ ಬೆಲ್ಲ ಚಂಬಿಲೆ ಉಪ್ಪು, ದೊಡ್ಡ ಉಪ್ಪ ಸಣ್ಣ ಉಪ್ಪ? ದೊಡ್ಡ ಉಪ್ಪು ಕರಗ್ತೈತಲ್ಲ. ಉಪ್ಪು ಎಷ್ಟು ಬೇಕಾ? ಹಾಕು ಬೇಕಾ? ನಾನಿನ್ ಹೋಗ್ಬೇಕಿನ್ನತೆ ಮುಂಚೆ ಅಲ್ಲ, ಮತ್ತೆ ಅವ್ಳು ಬಂದು ಸರಿ ಹೆದರ್ತೀವಕ್ಕಮ್ಮ. ಈಗ ಎಲ್ಲದೂ ಹಾಕಿ ಕಲ್ಸಿದೀವ. ಇದು ಕಲ್ಸಿದ ತಕ್ಷಣ ಒಂದು ಸ್ವಲ್ಪ ಕುದು ಬರೋಕು ತುಪ್ಪ ಹಾಕೋದು, ಒಂದ್ಸರಿ ತುಪ್ಪ ಹಾಕೋದು. ತುಪ್ಪ ಇಂತಿಷ್ಟೇ ಹಾಕ್ಬೇಕು ಅನ್ನೋದೈತಾ? ಅದಕ್ಕೊಂದು ಅರ್ಧ kg ಹಾಕಿ ಆಮೇಲೆ ಮತ್ತೊಂದು ಸ್ವಲ್ಪ ಹಾಕ್ಬೇಕು. ತುಪ್ಪ ಎಷ್ಟು ಬೇಕಾದ್ರೂ ಹಾಕ್ಬೋದು, ಅದರಿಂದ ಏನು ತೊಂದರೆ ಇಲ್ಲ. ಅದೆಷ್ಟು ಬೇಕಾದ್ರೂ ಹಾಕ್ಬೋದು. ನೀವು ಎಷ್ಟು ಹಾಕಿರೋ ಅದು ಚಂದ ಆತೈತೆ, ರುಚಿ ಬರ್ತೈತೆ. ಮತ್ತು ಅದಕ್ಕೆ ರುಚಿ ತಕ್ಕ ಉಪ್ಪು, ಅದೇ ಸ್ವಲ್ಪ ಅರಿಶಿನ ಪುಡಿ, ಅದನ್ನೆಲ್ಲ ಹಾಕಿ ಮೇಲೆ ಒಂದಿಷ್ಟು ಪಾಕ ಬರೋಂಗೆ ಲಾಸ್ಟ್ವರೆಗೂ ಅಂಟು ಬರೋಂಗೆ ತಿಕ್ಕಬೇಕು. ಒಟ್ಟಾರೆ ನಿಲ್ಲಿಸ್ಬಾರ್ದು.
ತಿಕ್ಕತ್ಲೇ ಇರ್ಬೇಕು, ಅಡಿ ಹಿಡಿಯಂಗೆ ಹಿಡಿಬಾರ್ದು ಅದು. ಅಡಿ ಹಿಡಿದ್ರೆ ಮತ್ತೆ ಏನಾಗುತ್ತೆ, ಉಂಡೆ ಉಂಡೆಯಾಗಿ ಚಕ್ಲಿ ಉಂಡೆ ಕಡ್ದಂಗೆ ಆದೈತಿ. ಅದರಿಂದ ಈ ಅಷ್ಟು ಗನ ತೊಳಸಿ 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 ಆಮೇಲೆ ಲಾಸ್ಟ್ ಕೆಂಡ ಬೆಂಕಿ ಹಿರಿದು, ಅಂದ್ರೆ ಬೆಂಕಿನೂ ಅಷ್ಟೇ ಹದವಾಗಿ ಬರ್ತಾ ಇರ್ಬೇಕು, ಅದಕ್ಕೆ ಅದೇ ಹದವಾಗೆ ಬರ್ತೀರ, ಒಂದೇ ಹದದಲ್ಲಿ ಬೆಂಕಿ ಒಟ್ಕೊಂತ ಇರ್ಬೇಕು. ಅದರಿಂದ ನೀವು ಏನಂದ್ರು ಕನಿಗೆ ಲಾಸ್ಟಿಗೆ ಅದು ಬುಡಕ್ ಹಿಡಿತೈತೆ ಅನ್ನಂದ್ರೆ ತೊಳಸೋದು ಜಾಸ್ತಿ ತೊಳಸಿ, ಆಮೇಲೆ ಲಾಸ್ಟಿಗೆ ಇಳಿಸೋ ಹಂತಕ್ಕೆ ಸ್ವೀಟ್ ಐಟಮ್ಸ್ ಏನಿದೆ ಹಾಕ್ಬೇಕು. ಸ್ವೀಟಿನ ಅಂಶ, ಹಣ್ಣು, ದ್ರಾಕ್ಷಿ ಹಣ್ಣು, ಉತ್ತುತ್ತೆಕಾಯಿ ಅವೆಲ್ಲ ಲಾಸ್ಟಿಗೆ ಹಾಕೋದು. ಲಾಸ್ಟಿಗೆ ಹಾಕಿದ ಮೇಲೆ ಒಂದು ಮತ್ತೆ ಪಾಕ ಬರಂಗೆ ಮಾಡ್ತಿರ್ಬೇಕು. ಪಾಕ ಬರಂಗೆ ಮಾಡಿ 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 ಅಂಟು ಬರ್ತದೆ. ಆ ಸೌಟಕದಲ್ಲಿ ತೋಳಿಸಿದಲ್ಲಿ ಅಂಟು ಬರ್ತದೆ, ಎತ್ತಿ ಹಿಡಿದಲ್ಲಿ ನೀರಂಶ ಹೋಗ್ತಾ ಬರುತ್ತೆ. ಹೋಗ್ತಾ ಬರುತ್ತೆ. ಅಷ್ಟು ಆದಮೇಲೆ ನೀವು ಆಮೇಲೆ ಇಳಿಸಿ ತಗ್ಗಿಗೆ ಇಟ್ಕೊಂಡು ಇಳಿಸಿಟ್ಟ ಮೇಲೆ ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಬಿಡಬೇಕು. ಅದನ್ನು ಹಿಂಗೆ ಮಾಡಿ ಉಂಡೆ ಮಾರಂಗೆ ಆದರೆ ನೀರಿನ ಪಸೆ ಆರೈತೆ ಅನ್ನೋ ಅರ್ಥ. ಅದಕ್ಕೆ ಹಾಳಾತು ಅಂತ. ಅದನ್ನು ಅಡ್ಡಿಲ್ಲ. ಆಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ಬಾಕ್ಸಿಗೆಲ್ಲ ತುಪ್ಪ ಹಚ್ಚಿ ಬಾಕ್ಸಿಗೆ ತುಂಬಬೇಕು. ಹಾಳಾಗೋದಿಲ್ಲ. ಮುಂದೆ ವರ್ಷ ಇಟ್ಟರು ಚೆನ್ನಾಗಿರ್ತದೆ. ನಾವು ತೆಗೆದಂಗೆ ಅದೆಲ್ಲ ನೀರಿನ ಕೈ ಮುಟ್ಟಬಾರ್ದು, ಚಮಚ ನೀರಿಂದೆಲ್ಲ ಮುಡಿಸ್ಬಾರ್ದು. ಅದೆಲ್ಲ ಮಾಡಿ ಒಳ್ಳೆ ಶಿಸ್ತ ತಕೊಂಡ್ರೆ ಚೆನ್ನಾಗಿರ್ತೈತಿ ತುಪ್ಪ. ನಾವು ಹೇಗೆ ಇಟ್ಕೊಂತೀವೋ ಅದ್ರ ಮೇಲೆ ಡಿಪೆಂಡ್. ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ಒಂದು ವರ್ಷ ಯೂಸ್ ಮಾಡ್ಬೋದು. ಬಾಣ್ತಿಗೆ ಒಳ್ಳೇದು. ಬಾಣ್ತಿಗೆ ಈಗ ತಿನ್ನಕ್ಕಿದ್ದಾದ್ರೆ ಒಳ್ಳೆ ಅರ್ಧ ಮಳೆಗಾಲ ಗಿಳಗಾಲ ತಿಂದ್ರೂ ಏನು ಅಡ್ಡಿ ಇಲ್ಲ. ಹಿಂಗೆ ಚೆನ್ನಾಗಿ ಉಪಯೋಗಿಸ್ಬೋದು.